ಮುಖ್ಯ ಶಿಕ್ಷಕ ವೀರಣ್ಣ ಮಡಿವಾಳರ ಅಮಾನತು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಶಾಲಾ ಕೊಠಡಿ ಕೇಳಿದ ಶಿಕ್ಷಕನ ಅಮಾನತು ವಾಪಸ್ಗೆ ಮೀನಾಮೇಷವನ್ನ ಎಣಿಸಲಾಗ್ತಾ ಇದೆ ಅನ್ನೋ ಮಾಹಿತಿ. ಶಾಲಾ ಕೊಠಡಿ ಕೇಳಿದ ಶಿಕ್ಷಕನ ಅಮಾನತು ವಾಪಸ್ಗೆ ಮೀನಾಮೇಷ. ಶಿಕ್ಷಣ ವೀರಣ್ಣ ಮಡಿವಾಳ ಪ್ರತಿಭಟನೆ ಮಾಡಿದ್ದು ಸರಿ ಇಲ್ಲ. ಈ ಸಂಬಂಧ ಈಗಾಗಲೇ ಅಮಾನತು ಮಾಡಲಾಗಿದೆ. ಪ್ರತಿಭಟನೆ ಮಾಡೋದಕ್ಕೆ ಅಂತಾನೆ ಒಂದು ವೇದಿಕೆ ಇದೆ. ಶಾಲಾ ಕೊಠಡಿಗಾಗಿ ಪ್ರತಿಭಟನೆ ಮಾಡಿದ್ದು ಸರಿ ಇಲ್ಲ. ಈ ಬಗ್ಗೆ ಅಧಿಕಾರಿಗಳ ಬಳಿ ಮಾಹಿತಿ ಕೇಳಿದ್ದೇನೆ. ಕಡತ ನೋಡಿ ಮುಂದಿನ ನಿರ್ಧಾರ ಎಂದ ಮಧು ಬಂಗಾರಪ್ಪ. ಮುಖ್ಯಮಂತ್ರಿಗಳೇ, ಈ ವಿಚಾರದಲ್ಲಿ ನೀವು ಮಧ್ಯಪ್ರವೇಶ ಮಾಡಿ ಬಡಪಾಯಿ ಮುಖ್ಯ ಶಿಕ್ಷಕನಿಗೆ ನ್ಯಾಯ ಕೊಡಿಸಿ ಅಮಾನತು ರದ್ದು ಮಾಡಿಸಿ. 18 ಬಿಜೆಪಿ ಶಾಸಕರು ಸ್ಪೀಕರ್ ಪೀಠದ ಸುತ್ತಮುತ್ತ ಕಡತಗಳನ್ನು ಹರಿದು ಸಭಾಧ್ಯಕ್ಷರ ಮೇಲೆ ಬಿಸಾಕಿ ನಿಯಮ ಉಲ್ಲಂಘಿಸಿದವರಿಗೆ ಕ್ಷಮೆ ಕೊಟ್ಟ ಸರ್ಕಾರ, ನಿಯಮವನ್ನ ಗಾಳಿಗೆ ತೂರಿದ ಶಾಸಕರನ್ನ ಅಮಾನತನ್ನು ವಾಪಸ್ ಪಡೆದಂತಹ ಸರ್ಕಾರ, ಇದೇ ಸಿದ್ದರಾಮಯ್ಯರ ಸರ್ಕಾರ. ಒಬ್ಬ ಬಡಪಾಯಿ ಶಿಕ್ಷಕ, ಆತನ ಉದ್ದೇಶ ಬೇರೇನೂ ಇರಲಿಲ್ಲ. ಆತನ ಕುಟುಂಬದ ಮಕ್ಕಳು ಮಾತ್ರ ಕಲಿತಿದ್ದ ಸ್ಕೂಲೂ ಅದಲ್ಲ, ಇಡೀ ಗ್ರಾಮದ ಮಕ್ಕಳು ಅಲ್ಲಿ ಕಲಿತಾ ಇದ್ರು. ಆ ಮಕ್ಕಳಿಗೆ ಒಂದು ಸ್ವಲ್ಪ ವಿಸ್ತಾರವಾದಂತಹ ಕೊಠಡಿ ಬೇಕು ಅನ್ನುವಂತಹ ಒಂದೇ ಒಂದು ಪ್ರಶ್ನೆ. ಆ ಪ್ರಶ್ನೆ ನಿಮಗೆ ನಿಯಮ ಉಲ್ಲಂಘನೆ ಅಂತ ಅನಿಸಿದ್ರೆ, ನಿಮಗೆ ನಿಯಮ ಉಲ್ಲಂಘನೆ ಅಂತ ಅನಿಸಿದ್ರೆ ನಿಜಕ್ಕೂ ನಿಮ್ಮ ಮನಸ್ಸು ಮಲಿನವಾಗಿ ಮರಗಟ್ಟಿದೆ ಎಂದರ್ಥ. ಮರಗಟ್ಟಿದೆ ಎಂದರ್ಥ. ನನ್ನ ಅತಿ ಸಂಬೋಧನೆಯನ್ನು ಹೆಂಗೆ ಬೇಕಾದರೂ ವಿಮರ್ಶೆ ಮಾಡ್ಕೊಳ್ಳಿ, ಐ ಡೋಂಟ್ ಕೇರ್. ಆದರೆ ಒಬ್ಬ ಶಿಕ್ಷಕನ ಸದುದ್ದೇಶವನ್ನು ನಿಯಮ ಉಲ್ಲಂಘನೆ ಎನ್ನುವಂಥ ಸರ್ಕಾರ ಜನವಿರೋಧಿ ಸರ್ಕಾರ ಆಗುತ್ತೆ. ಶಿಕ್ಷಣ ವಿರೋಧಿ ಸರ್ಕಾರ ಅಂತ ಕರೆಸಿಕೊಳ್ಳುತ್ತೆ. ಜನಸಾಮಾನ್ಯರ ಶೈಕ್ಷಣಿಕ ವ್ಯವಸ್ಥೆಯ ಮೇಲೆ ಕಾಲಿಟ್ಟು ಅದುಮಿದಾಗ ಆಗುತ್ತೆ ಅದು. ಶಿಕ್ಷಕನ ಉದ್ದೇಶವನ್ನು ಅರಿತು ಆತನ ತಾತ್ಪರ್ಯಗಳು ನಿಮಗೆ ಅರ್ಥ ಆಗ್ತಿಲ್ಲ. ಯಾಕೆ? ಆತನ ಏನು ಇಂಟರ್ನಲ್ ತಾತ್ಪರ್ಯ ನಿಮಗೆ ಅರ್ಥ ಮಾಡ್ಕೊಳಕ್ಕಾಗ್ತಾ ಇಲ್ಲ. ನಿಯಮ ಉಲ್ಲಂಘನೆ ಅಂತ ಮಾತನಾಡ್ತೀರಿ. 18 ಶಾಸಕರಿಗೆ ಕ್ಷಮೆ ಕೊಟ್ಟ ಸರ್ಕಾರಕ್ಕೆ ಒಬ್ಬ ಅಮಾಯಕ ಶಿಕ್ಷಕನಿಗೆ ಕ್ಷಮೆ ಕೊಡುವಂತಹ ದೊಡ್ಡತನ ಇಲ್ಲದೆ ಇದ್ರೆ ನಿಮ್ದ್ಯಾವ ಸಹೃದಯಿ ಸರ್ಕಾರ ರೀ? ಜನರಿಂದ ಸರ್ಕಾರ, ಸರ್ಕಾರದಿಂದ ಜನ ಅಲ್ಲ. ಆ ಗ್ರಾಮಸ್ಥರು ಆಕ್ರೋಶಿತರಾಗ್ತಾರೆ. ಆ ಗ್ರಾಮದ ಮಕ್ಕಳು ದಿನನಿತ್ಯ ನಿಮ್ಮ ವಿರುದ್ಧ ಶಾಪ ಹಾಕ್ತಾರೆ. ಆ ಮಕ್ಕಳು ಮಾತನಾಡಿದ್ದನ್ನು ನೀವು ಗಮನಿಸಿಲ್ವಾ? ನಮಗೆ ಅದೇ ಶಿಕ್ಷಕ ಬೇಕು, ನಮ್ಮ ಒಳಿತನ್ನ ಮಾತ್ರ ಉದ್ದೇಶ ಇಟ್ಟುಕೊಳ್ಳುವ ಶಿಕ್ಷಕನೇ ನಮ್ಮ ಶಿಕ್ಷಕ ಅಂತ ಹೇಳಿ ಆ ಮಕ್ಕಳು ಬಾಯಿ ತುಂಬ ಮಾತನಾಡಿದ್ರು. ನಿಮ್ಮ ಹೃದಯಕ್ಕೆ ಕಿವಿ ಬೇಕು. ನಿಮ್ಮ ತಲೆ ಪಕ್ಕದಲ್ಲಿ ಕಿವಿ ಇದ್ರೆ ಆಗದು. ನಿಮ್ಮ ಹೃದಯಕ್ಕೆ ಕಿವಿ ಯಾವಾಗ ಬರುತ್ತೋ ಆಗಲೇ ನೀವು ಸರಿಯಾಗೋದು. ಇದೊಂತರಹದ ಅಮಾನವೀಯವಾದಂತಹ ನಿರ್ಧಾರ ಅಂತ ಕರೆಸಿಕೊಳ್ಳುತ್ತೆ. ಶಿಕ್ಷಕನ ಅಮಾನತು ವಾಪಸ್ ಪಡ್ಕೊಳ್ಳೋದಕ್ಕೆ 4 ಪ್ರೊಸೀಜರ್ ಫಾಲೋ ಮಾಡಬೇಕಂತ ಇವ್ರುಗಳು. ಶಿಕ್ಷಣ ವೀರಣ್ಣ ಮಡಿವಾಳ ಪ್ರತಿಭಟನೆ ಮಾಡಿದ್ದು ಸರಿ ಇಲ್ಲ. ಈ ಸಂಬಂಧ ಈಗಾಗಲೇ ಅಮಾನತು ಮಾಡಲಾಗಿದೆ. ಪ್ರತಿಭಟನೆ ಮಾಡೋಕೆ ಅಂತಾನೆ ಒಂದು ವೇದಿಕೆ ಇದೆ. ಶಾಲಾ ಕೊಠಡಿಗಾಗಿ ಪ್ರತಿಭಟನೆ ಮಾಡಿದ್ದು ಸರಿ ಇಲ್ಲ. ಈ ಬಗ್ಗೆ ಅಧಿಕಾರಿಗಳ ಬಳಿ ಮಾಹಿತಿ ಕೇಳಿದ್ದೇನೆ. ಕಾಡುಗಳಿಂದ ಆನೆಗಳು ಬಂದರೆ ಆ ಆನೆಗಳನ್ನು ಗುಂಡಿಟ್ಟು ಕೊಲ್ಲಬೇಕು ಅಂತ ಹೇಳಿದ ಹರೀಶ್ ಪೂಂಜೆಗೆ ಕ್ಷಮೆ ಕೊಟ್ಟಂತಹ ಈಶ್ವರ್ ಖಂಡ್ರೆ ಸರ್ಕಾರಕ್ಕೆ, ಈ ಶಾಲಾ ಮಕ್ಕಳಿಗಾಗಿ ಮಾತ್ರ ಬದುಕ್ತಾ ಇರುವಂಥ ಈ ಶಿಕ್ಷಕನಿಗೆ ಕ್ಷಮೆ ಕೊಡೋದಕ್ಕೆ ಮಧು ಬಂಗಾರಪ್ಪರಿಗೆ ಸಾಧ್ಯ ಆಗ್ತಾ ಇಲ್ಲ. ಈಗ ತನ್ನದೇ ಇಲಾಖೆಯ ನಿಯಮವನ್ನು ಉಲ್ಲಂಘನೆ ಮಾಡಿದ್ದು ಅಂತ ಹೇಳ್ತಾರಲ್ಲ ಸರ್ಕಾರ ಅಥವಾ ಶಿಕ್ಷಣ ಸಚಿವರು, ಈಶ್ವರ್ ಖಂಡ್ರೆ ಹೆಂಗ್ ಕ್ಷಮೆ ಕೊಟ್ಟರು ಹರೀಶ್ ಪೂಂಜಾಗೆ? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.